ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಟಿ.ಜೆ. ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಸಲ್ಲಿಸಿದಂತಹ ಅರ್ಜಿಯನ್ನು ಆಧರಿಸಿ ಕೇವಲ 20 ದಿನಗಳಲ್ಲೇ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಂತಹ ಈ ರಾಜ್ಯದ ಘನತೆವೆತ್ತ ಮಹಾಮಹಿಮ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ 4 ಪ್ರಮುಖ ರಾಜಕಾರಣಿಗಳ ಕಡತವನ್ನು ವಿಲೇವಾರಿ ಮಾಡಿಲ್ಲ ಎನ್ನುವಂಥದ್ದು ಪ್ರಮುಖವಾಗಿದ್ದಂಥ ಆರೋಪ. ಆದರೆ ಆಗಸ್ಟ್ 31ನೇ ತಾರೀಕು ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದಂತಹ ರಿಟ್ ಅರ್ಜಿಯ ಮೇಲೆ ಪ್ರತಿವಾದಿ ವಕೀಲರು ವಾದವನ್ನು ಮಂಡನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಟಿ.ಜೆ. ಅಬ್ರಹಾಂ ಎನ್ನುವಂತಹ ವ್ಯಕ್ತಿಯ ಪರವಾಗಿ ಹಾಜರಾಗಿದ್ದಂತಹ ರಂಗನಾಥ್ ರೆಡ್ಡಿ ಸಲ್ಲಿಸಿದಂತಹ ಒಂದು ದಾಖಲೆ ಎಲ್ಲರ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಆ ದಾಖಲೆ ಏನು ಅಂತ ಹೇಳಿದ್ರೆ ರಾಜ್ಯಪಾಲರ ಕಚೇರಿಯಿಂದ RTIನ ಮುಖಾಂತರ ಪಡೆದಂತಹ ದಾಖಲೆ. ಘನತೆವೆತ್ತ ರಾಜ್ಯಪಾಲರ ಕಚೇರಿಯಿಂದ RTIನ ಮುಖಾಂತರ ಪಡೆದಂತಹ ದಾಖಲೆ. 4 ಪ್ರಮುಖ ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿ, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವ HD ಕುಮಾರಸ್ವಾಮಿ, ಬಿಜೆಪಿಯ ಶಾಸಕ ಮತ್ತು ಮಾಜಿ ಸಚಿವ ಜನಾರ್ದನ ರೆಡ್ಡಿ, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಮಾಜಿ ಸಚಿವೆ ಮತ್ತು ಶಾಸಕಿ ಶಶಿಕಲಾ ಜೊಲ್ಲೆ ಇವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದವರು ಸಲ್ಲಿಸಿರುವಂತಹ ಯಾವುದೇ ಕಡತಗಳು ರಾಜ್ಯಪಾಲರ ಕಚೇರಿಯಲ್ಲಿ ಬಾಕಿ ಉಳಿದಿಲ್ಲ, ಎಲ್ಲವನ್ನು ಕೂಡ ವಾಪಸ್ ಕಳುಹಿಸಲಾಗಿದೆ ಅಂಥೇಳಿ ರಾಜ್ಯಪಾಲರ ಕಚೇರಿ ಟಿ.ಜೆ. ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಸಲ್ಲಿಸಿದಂಥ RTIಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಮುಂದೆ ಟಿ.ಜೆ. ಅಬ್ರಹಾಂ ಎನ್ನುವಂತಹ ವ್ಯಕ್ತಿಯ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ಮಂಡನೆ ಮಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಯಾಕೆ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇವಲ 20 ದಿನದಲ್ಲಿ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಂತಹ ರಾಜ್ಯಪಾಲರು ಈ 4 ರಾಜಕಾರಣಿಗಳ ವಿಚಾರದಲ್ಲಿ ಇನ್ನೂ ಕಡತಗಳನ್ನು ಕ್ಲಿಯರ್ ಮಾಡಿಲ್ಲ, ಹಾಗೆ ಬಾಕಿ ಉಳಿದುಕೊಂಡಿದೆ ಎನ್ನುವಂಥದ್ದು ಗಂಭೀರವಾಗಿ ಇದ್ದಂಥ ಆರೋಪ. ಕಾಂಗ್ರೆಸ್ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷರು ಆಗಿರುವಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ನಡೆಸಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದೆ. ಈ 4 ಕಡತಗಳೇನಿದೆ ಅದನ್ನು ವಿಲೇವಾರಿ ಮಾಡಿ ತನಿಖೆಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ. ಇದಾದ ಬಳಿಕ ಮಧ್ಯಾಹ್ನದ ವಿಚಾರಣೆಯ ಸಂದರ್ಭದಲ್ಲಿ ಅಬ್ರಹಾಂ ಪರ ವಕೀಲರು RTI ಕಡತವನ್ನು ಸಬ್ಮಿಟ್ ಮಾಡಿದ್ದಾರೆ. ಏನಿದೆ ಆ RTI ದಾಖಲೆಯಲ್ಲಿ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಮೊದಲಿಗೆ ಜನಾರ್ದನ ರೆಡ್ಡಿ ವಿರುದ್ಧ ಇದೇ ಮೇ 13ನೇ ತಾರೀಕು ರಾಜ್ಯಪಾಲರಿಗೆ ಕರ್ನಾಟಕ ಲೋಕಾಯುಕ್ತದವರು ತನಿಖೆಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದನ್ನು RTIನಲ್ಲಿರುವಂತಹ ಮಾಹಿತಿಯ ಪ್ರಕಾರ, ವಿ ನೀಡ್ ಟು ಡೌಟ್ ದಿ RTIನಲ್ಲಿರುವಂತಹ ಮಾಹಿತಿಯ ಪ್ರಕಾರ ಜೂನ್ 27ನೇ ತಾರೀಕು ಕರ್ನಾಟಕ ಲೋಕಾಯುಕ್ತಕ್ಕೆ ರಾಜ್ಯಪಾಲರು ವಾಪಸ್ ಕಳಿಸ್ತಾರೆ. ಎರಡನೆಯದ್ದು ಮುರುಗೇಶ್ ನಿರಾಣಿ ಇದೇ ವರ್ಷದ ಫೆಬ್ರವರಿ 26ನೇ ತಾರೀಕು ರಾಜ್ಯಪಾಲರಿಗೆ ಕರ್ನಾಟಕ ಲೋಕಾಯುಕ್ತದವರು ಅರ್ಜಿಯನ್ನು ಸಲ್ಲಿಸ್ತಾರೆ ತನಿಖೆಗೆ ಅನುಮತಿ ಕೋರಿ. ಅದನ್ನು ಮಾರ್ಚ್ 26ನೇ ತಾರೀಕು, ಅಂದರೆ 1 ತಿಂಗಳಾದ ಬಳಿಕ ಎಕ್ಸಾಕ್ಟ್ ಡೇಟ್ನಲ್ಲಿ ರಾಜ್ಯಪಾಲರು ಕರ್ನಾಟಕ ಲೋಕಾಯುಕ್ತಕ್ಕೆ ವಾಪಸ್ ಕಳಿಸ್ತಾರೆ. ಶಶಿಕಲಾ ಜೊಲ್ಲೆ 2021ರ ಡಿಸೆಂಬರ್ 9ನೇ ತಾರೀಕು ಇವರ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಕೆ ಆಗುತ್ತೆ. ಅದನ್ನು ಆಗಸ್ಟ್ 9ನೇ ತಾರೀಕು, ಅಂದರೆ ಇದೇ ವರ್ಷದ, ಅಂದರೆ ಕಳೆದ ತಿಂಗಳ ಆಗಸ್ಟ್ 9ನೇ ತಾರೀಕು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಲೋಕಾಯುಕ್ತಕ್ಕೆ ವಾಪಸ್ಸನ್ನು ಕಳಿಸ್ತಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಆರೋಪ ಪಟ್ಟಿಯನ್ನು ಸಲ್ಲಿಸಲಿಕ್ಕೆ ಅನುಮತಿಯನ್ನು ಕೋರಿ ಕರ್ನಾಟಕ ಲೋಕಾಯುಕ್ತದವರು ನವೆಂಬರ್ 21ರಂದು, ಅಂದರೆ 10 ತಿಂಗಳ ಹಿಂದೆ ಮಾನ್ಯ ರಾಜ್ಯಪಾಲರಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಆ ರಾಜ್ಯಪಾಲರು ಆ ಅರ್ಜಿಯನ್ನು ಜುಲೈ 29ನೇ ತಾರೀಕು ಕರ್ನಾಟಕ ಲೋಕಾಯುಕ್ತಕ್ಕೆ ವಾಪಸ್ ಕಳುಹಿಸಿದ್ದಾರೆ. ಇದು RTIನಲ್ಲಿ ರಾಜ್ಯಪಾಲರ ಕಚೇರಿ ಕೊಟ್ಟಿರುವಂಥ ಮಾಹಿತಿ.
ಬಟ್ ನನಗೆ ತೀರಾ ಅಚ್ಚರಿ ವಿಚಿತ್ರ ಅಂತ ಅನಿಸಿರುವಂಥದ್ದು TJ ಅಬ್ರಹಾಂ ಎನ್ನುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ರಾಜ್ಯಪಾಲರಿಗೆ ಅದೇನು ಅಕ್ಕರೆ, ಅದೇನು ಪ್ರೀತಿ, ಅದೇನು ವಿಶ್ವಾಸ, ಅದೇನು ಗೌರವ. TJ ಅಬ್ರಹಾಂ ಎನ್ನುವಂತಹ ವ್ಯಕ್ತಿಯ ಮೇಲೆ ಈ ರಾಜ್ಯದ ಮೊದಲ ಪ್ರಜೆ, ಸಾಂವಿಧಾನಿಕ ವ್ಯಕ್ತಿಯಾಗಿರುವಂತಹ ರಾಜ್ಯಪಾಲರಿಗೆ ಅದೇನು ಪ್ರೀತಿ, ಅಕ್ಕರೆ, ಗೌರವ. ಯಾಕೆಂತ ಹೇಳಿದ್ರೆ TJ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ರಾಜ್ಯಪಾಲರಿಗೆ ಈ 4 ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಬಳಿ ಯಾವುದಾದರೂ ಕಡತಗಳು ತನಿಖೆಗೆ ಅನುಮತಿ ಕೋರಿ ಬಾಕಿ ಉಳಿದಿವೆಯಾ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿ RTI ಅಪ್ಲಿಕೇಶನ್ ಅನ್ನು ಸಲ್ಲಿಸಿದ್ದು ಆಗಸ್ಟ್ 21ನೇ ತಾರೀಕು, ಕಳೆದ ತಿಂಗಳು ಆಗಸ್ಟ್ 21ನೇ ತಾರೀಕು. ಆದರೆ ಕಳೆದ ತಿಂಗಳು ಆಗಸ್ಟ್ 21ನೇ ತಾರೀಕು ರಾಜ್ಯಪಾಲರ ಕಚೇರಿಯಿಂದ TJ ಅಬ್ರಹಾಂ ಎನ್ನುವಂತಹ ವ್ಯಕ್ತಿಗೆ ಉತ್ತರ ಬಂದಿದ್ದು ಆಗಸ್ಟ್ 30, 2024, ಅಂದರೆ ಕಳೆದ ತಿಂಗಳು, ನಿನ್ನೆ ಅಲ್ಲ ಮೊನ್ನೆ. ಅಂದರೆ ಕೇವಲ 9 ದಿನದಲ್ಲಿ ಘನತೆವೆತ್ತ ಮಾನ್ಯ ಮಹಾಮಹಿಮ ರಾಜ್ಯಪಾಲರ ಕಚೇರಿ TJ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ಸಲ್ಲಿಸಿದಂತಹ RTI ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ 4 ರಾಜಕಾರಣಿಗಳು, 3 BJPಯವರು, 1 JDSನವರು, ಇವರ ಕಡತಗಳು ಬಾಕಿ ಉಳಿದಿಲ್ಲ ಎನ್ನುವಂತಹ ಉತ್ತರವನ್ನು ಕೊಟ್ಟು RTI ಅಪ್ಲಿಕೇಶನ್ಗೆ ಉತ್ತರವನ್ನು ಕೊಡ್ತಾರೆ. ಕೇವಲ 9 ದಿನದಲ್ಲಿ ರಾಜ್ಯಪಾಲರಿಗೆ ಈ ರಾಜ್ಯದ ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರ್ನಾಟಕ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ. ಕಾನೂನುಬದ್ಧವಾಗಿ ಸ್ಥಾಪನೆಯಾದಂತಹ ತನಿಖಾ ಸಂಸ್ಥೆಯ ಮೇಲೆ ನಂಬಿಕೆ ಇಲ್ಲ. ಆದರೆ TJ ಅಬ್ರಹಾಂ ಎನ್ನುವಂತಹ ವ್ಯಕ್ತಿಯ ಮೇಲೆ ಮಾನ್ಯ ಮಹಾಮಹಿಮ ರಾಜ್ಯಪಾಲರಿಗೆ ಗೌರವ, ವಿಶ್ವಾಸ, ನಂಬಿಕೆ. ಕಾರಣ ಏನು ಅಂತ ಹೇಳಿದ್ರೆ 2 ಪ್ರಮುಖ ಕೇಸುಗಳು. ಶಶಿಕಲಾ ಜೊಲ್ಲೆ ವಿರುದ್ಧ ಥಾವರ್ ಚಂದ್ ಗೆಹ್ಲೋಟ್ಗೆ ತನಿಖೆಗೆ ಅನುಮತಿ ಕೋರಿ ಲೋಕಾಯುಕ್ತದಿಂದ ಅರ್ಜಿ ಸಲ್ಲಿಕೆಯಾಗಿದ್ದು 2021 ಡಿಸೆಂಬರ್ 12ನೇ ತಾರೀಕು. ರಾಜ್ಯಪಾಲರು ಆ ಕಡತವನ್ನು ಲೋಕಾಯುಕ್ತಕ್ಕೆ ವಾಪಸ್ ಕಳುಹಿಸಿದ್ದು 3 ವರ್ಷ ಆದ ಬಳಿಕ ಕಳೆದ ತಿಂಗಳ 9ನೇ ತಾರೀಕು. ಅಂದರೆ 3 ವರ್ಷ ಮಾನ್ಯ ಮಹಾಮಹಿಮ ಘನತೆವೆತ್ತ ರಾಜ್ಯಪಾಲರು ಈ ಕಡತದ ಮೇಲೆ ಕೂತಿದ್ರು. ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಇದೆ. ಏನು ಅಂತ ಹೇಳಿದ್ರೆ ಲೋಕಾಯುಕ್ತದವರು ರಾಜ್ಯಪಾಲರಿಗೆ ಶಶಿಕಲಾ ಜೊಲ್ಲೆ ವಿರುದ್ಧ ಫೈಲ್ ಮೂವ್ ಮಾಡಿದಂತಹ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವೆಯಾಗಿರ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. TJ ಅಬ್ರಹಾಂ ಅರ್ಜಿಯ ಮೇಲೆ ಎಷ್ಟು ಆತುರವಾಗಿ, ಎಷ್ಟು ಅವಸರದಲ್ಲಿ, ಬೋತ್ ಇನ್ ಕೇಸ್ ಆಫ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ TJ ಅಬ್ರಹಾಂ ಸಲ್ಲಿಸಿದಂತಹ ಅರ್ಜಿ ಮತ್ತು RTI ಅಪ್ಲಿಕೇಶನ್ನಲ್ಲಿ ಕೇವಲ 9 ದಿನ. ಇಷ್ಟು ಆತುರ, ಇಷ್ಟು ಆವೇಗವನ್ನು ಒಂದು ವೇಳೆ ಶಶಿಕಲಾ ಜೊಲ್ಲೆ ವಿಷಯದಲ್ಲೂ ತೋರಿಸಿದ್ದಿದ್ರೆ 2021 ಶಶಿಕಲಾ ಜೊಲ್ಲೆ ರಾಜೀನಾಮೆ ಕೊಡಬೇಕಿತ್ತು. 2021 ಶಶಿಕಲಾ ಜೊಲ್ಲೆ ರಾಜೀನಾಮೆ ಕೊಡಬೇಕಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಲೋಕಾಯುಕ್ತದವರು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿ ಆಕೆಯ ವಿರುದ್ಧ ತನಿಖೆಗೆ ಬೇಕಾದಂತಹ ಸೂಕ್ತವಾದಂತಹ ದಾಖಲೆಗಳು ಇವೆ ಅಂಥೇಳಿ ಅರ್ಜಿಯನ್ನು ಸಲ್ಲಿಸಿದ್ದು ರಾಜ್ಯಪಾಲರಿಗೆ. ಆಗ ರಾಜ್ಯಪಾಲರಾಗಿದ್ದಂಥವರು ಎಗೇನ್ ದಿ ಸೇಮ್ ಥಾವರ್ ಚಂದ್ ಗೆಹ್ಲೋಟ್. ಬಟ್ ಮಹಾಮಹಿಮ ರಾಜ್ಯಪಾಲರು 3 ವರ್ಷ ಕ್ಲಿಯರೇ ಮಾಡಲಿಲ್ಲ ಫೈಲು. ಇದು ಒಂದು. ಎರಡನೆಯದ್ದು ಮಾಜಿ ಮುಖ್ಯಮಂತ್ರಿ, ಜನನಾಯಕ, ಮಾಜಿ ಪ್ರಧಾನಿ ದೇವೇಗೌಡ ಪುತ್ರ HD ಕುಮಾರಸ್ವಾಮಿ. HD ಕುಮಾರಸ್ವಾಮಿಯ ಫೈಲನ್ನು ಕೂಡ ರಾಜ್ಯಪಾಲರು ಕರ್ನಾಟಕ ಲೋಕಾಯುಕ್ತಕ್ಕೆ ವಾಪಸ್ ಕಳುಹಿಸಿದ್ದು 10 ತಿಂಗಳ ಬಳಿಕ. ಕರ್ನಾಟಕ ಲೋಕಾಯುಕ್ತಕ್ಕೆ ವಾಪಸ್ ಕಳುಹಿಸಿದ್ದು. ಬಟ್ TJ ಅಬ್ರಹಾಂ ಸಲ್ಲಿಸಿದಂಥ RTI ಅಪ್ಲಿಕೇಶನ್ಗೆ ರಾಜ್ಯಪಾಲರು ಉತ್ತರ ಕೊಟ್ಟಿದ್ದು ಎಷ್ಟು ದಿನದಲ್ಲಿ? ಕೇವಲ 9 ದಿನದಲ್ಲಿ. ಈ HD ಕುಮಾರಸ್ವಾಮಿ ಫೈಲಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಚಿತ್ರ ಇದೆ ಇಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ RTI ಅಪ್ಲಿಕೇಶನ್ನಲ್ಲಿ ಹೇಳಿದ್ದಾರೆ ರಾಜ್ಯಪಾಲರು ಜುಲೈನಲ್ಲೇ ಕಡತವನ್ನು ವಾಪಸ್ ಕಳುಹಿಸಿದ್ದೀವಿ ಅಂತೇಳಿ. ಮಾಹಿತಿಗಳ ಪ್ರಕಾರ ರಾಜ್ಯಪಾಲರು HDK ಫೈಲಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಿಂದ ಸ್ಪಷ್ಟೀಕರಣವನ್ನು ಕೇಳಿದ್ರು. ಆ ಸ್ಪಷ್ಟೀಕರಣಕ್ಕೆ ಕರ್ನಾಟಕ ಲೋಕಾಯುಕ್ತದವರು ಆ ಸ್ಪಷ್ಟೀಕರಣವನ್ನು ಸಲ್ಲಿಕೆ ಮಾಡಿದ್ದು ಆಗಸ್ಟ್ 26ನೇ ತಾರೀಕು. ಹಾಗಾದರೆ ರಾಜ್ಯಪಾಲರ ಕಚೇರಿ ತಾನು TJ ಅಬ್ರಹಾಂಗೆ ಕೇವಲ 9 ದಿನದಲ್ಲಿ ಕೊಟ್ಟಂತಹ ಮಾಹಿತಿಯಲ್ಲಿ
ಯಾವ ಸತ್ಯಾಂಶವನ್ನು ಮುಚ್ಚಿಟ್ಟಿದೆ, ಯಾವ ಸತ್ಯವನ್ನು ಹೇಳಿದೆ? ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ TJ ಅಬ್ರಹಾಂ ಪರ ಹಾಜರಾಗಿದ್ದಂತಹ ವಕೀಲ ರಂಗನಾಥ್ ರೆಡ್ಡಿ ಹೈಕೋರ್ಟ್ನಲ್ಲಿ ಒಂದು ಆರೋಪವನ್ನು ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ. ಏನು ಅಂತ ಹೇಳಿದ್ರೆ, ಈ 4 ಕಡತಗಳಿಗೆ ಸಂಬಂಧಪಟ್ಟ ಹಾಗೆ ಸುಳ್ಳು ಹೇಳಿದ್ದಾರೆ ಅಂಥೇಳಿ. ಬಟ್ RTI ಅಪ್ಲಿಕೇಶನ್ನಲ್ಲಿ ಇರುವಂಥದ್ದೇನು ಮಾಹಿತಿ? HD ಕುಮಾರಸ್ವಾಮಿ ಕಡತಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ 29ನೇ ತಾರೀಕೆ ಕಡತವನ್ನು ವಾಪಸ್ ಕಳುಹಿಸಿದ್ದೀವಿ ಅಂತೇಳಿ, ರಿಟರ್ನ್ ಮಾಡಿದ್ದೀವಿ ಅಂತೇಳಿ ಇರುವಂತಹ ಮಾಹಿತಿಗಳೇನು? ಆಗಸ್ಟ್ 26ನೇ ತಾರೀಕು ರಾಜ್ಯಪಾಲರು ಕೇಳಿದ್ದಂತಹ ಸ್ಪಷ್ಟನೆಯನ್ನ ಕರ್ನಾಟಕ ಲೋಕಾಯುಕ್ತದವರು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದ್ದಾರೆ. ಆಗಸ್ಟ್ 26ನೇ ತಾರೀಕು ರಾಜ್ಯಪಾಲರು ಸ್ಪಷ್ಟನೆ ಕೇಳಿದ್ರು ಅಂತೇಳಿ. ಹಾಗಾದರೆ ಯಾವುದು ಸತ್ಯ? ಹಾಗಾದರೆ ಯಾರು ಸತ್ಯವನ್ನು ಮುಚ್ಚಿಟ್ಟು ಕಳ್ಳಾಟವನ್ನು ಆಡ್ತಾ ಇದ್ದಾರೆ? ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಇದೆ. ಏನು ಅಂತ ಹೇಳಿದ್ರೆ, ಶಶಿಕಲಾ ಜೊಲ್ಲೆ ಮತ್ತು HD ಕುಮಾರಸ್ವಾಮಿ ಕುರಿತಾದಂತಹ 2 ಕಡತಗಳನ್ನು ರಾಜ್ಯಪಾಲರು ಕರ್ನಾಟಕ ಲೋಕಾಯುಕ್ತಕ್ಕೆ ವಾಪಸ್ ಕಳುಹಿಸಿದ್ದು ಯಾವಾಗ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ TJ ಅಬ್ರಹಾಂ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟ ಬಳಿಕ. TJ ಅಬ್ರಹಾಂ ದೂರನ್ನು ಕೊಟ್ಟಿದ್ದು 26ನೇ ತಾರೀಕು, ಜುಲೈ 26ನೇ ತಾರೀಕು. ಶಶಿಕಲಾ ಜೊಲ್ಲೆ ಕಡತವನ್ನು ರಾಜ್ಯಪಾಲರು ಆಸ್ ಪರ್ RTI ಅಪ್ಲಿಕೇಶನ್ ವಾಪಸ್ ಕಳುಹಿಸಿದ್ದು ಕರ್ನಾಟಕ ಲೋಕಾಯುಕ್ತಕ್ಕೆ ಆಗಸ್ಟ್ 9ನೇ ತಾರೀಕು. HD ಕುಮಾರಸ್ವಾಮಿ ಕುರಿತಾದಂತಹ ಕಡತವನ್ನು ಕರ್ನಾಟಕ ಲೋಕಾಯುಕ್ತಕ್ಕೆ ಕಳುಹಿಸಿದ್ದು ಜುಲೈ 29ನೇ ತಾರೀಕು. ಸಿದ್ದರಾಮಯ್ಯನವರ ವಿರುದ್ಧ TJ ಅಬ್ರಹಾಂ ಅರ್ಜಿ ಸಲ್ಲಿಸಿದ ಬಳಿಕ. ಅಂದರೆ ಘನತೆವೆತ್ತ ರಾಜ್ಯಪಾಲರು ಯಾರನ್ನ ಸೇಫ್ ಗಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು, ವೆರಿ ಇಂಪಾರ್ಟೆಂಟ್. ಕಳ್ಳಾಟ ಆಡ್ತಿರುವಂಥದ್ದು ಯಾರು? ಈಗ ಆರಂಭದಲ್ಲೇ ಹೇಳಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷರು ಆಗಿರುವಂತಹ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಿನ್ನೆ ರಾಜಭವನ ಚಲೋ ಮಾಡಿದಂತಹ ಕಾಂಗ್ರೆಸ್ಸು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸಿದೆ. ಈ 4 ವಿರುದ್ಧದ ಕಡತಗಳನ್ನು ಕ್ಲಿಯರ್ ಮಾಡಬೇಕು ನೀವು ಅಂಥೇಳಿ. ಹಾಗಿದ್ದ ಮೇಲೆ ರಾಜ್ಯಪಾಲರ ಬಳಿ ಇನ್ನೂ ಕಡತ, ಆಮೇಲೆ ರಿಟರ್ನಿಂಗ್ ದಿ ಫೈಲ್ ಅಂತ ಹೇಳಿದ್ರೆ ಏನು ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ RTI ಮಾಹಿತಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಕುಮಾರಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಆ ಫೈಲನ್ನು ರಿಟರ್ನ್ ಮಾಡಿದ್ದೀನಿ ಅಂತಿದೆ ಅಥಾರಿಟಿಗೆ ಸಂಬಂಧಪಟ್ಟದೆ, ಅಂದರೆ ಕರ್ನಾಟಕ ಲೋಕಾಯುಕ್ತಕ್ಕೆ. ಆದರೆ ಕರ್ನಾಟಕ ಲೋಕಾಯುಕ್ತ 2ನೆಯ ಪತ್ರವನ್ನು ಬರೆದಿತ್ತು ರಾಜ್ಯಪಾಲರಿಗೆ, ಅಥವಾ ರಾಜ್ಯಪಾಲರು ಸ್ಪಷ್ಟೀಕರಣವನ್ನು ಕೇಳಿದ್ರು ಕರ್ನಾಟಕ ಲೋಕಾಯುಕ್ತದಿಂದ. ರಾಜ್ಯಪಾಲರು ಕೇಳಿದಂತಹ ಸ್ಪಷ್ಟೀಕರಣಕ್ಕೆ ಆಗಸ್ಟ್ 26ನೇ ತಾರೀಕು ಉತ್ತರವನ್ನು ಕೊಟ್ಟಿತ್ತು ಕರ್ನಾಟಕ ಲೋಕಾಯುಕ್ತ. ಈ ಯಾವ ಮಾಹಿತಿಗಳು ಕೂಡ ಈ RTI ಮಾಹಿತಿಯಲ್ಲಿ ಇಲ್ಲ, ಯಾವುದೂ ಇಲ್ಲ. ಸೊ ಯಾರು ಕಳ್ಳಾಟ ಆಡ್ತಾ ಇರುವಂಥವ್ರು ಯಾರು? ಹಾಗಾದರೆ ಯಾರು ಆಡ್ತಾ ಇದ್ದಾರೆ? ಆಮೇಲೆ ವಿಚಿತ್ರ, TJ ಅಬ್ರಹಾಂ ಮೇಲೆ ಇರುವಂತಹ ಗೌರವ, ವಿಶ್ವಾಸ, ನಂಬಿಕೆ ಈ ರಾಜ್ಯದಲ್ಲಿ ಕಾನೂನುಬದ್ಧವಾಗಿ ಸ್ಥಾಪಿತವಾದಂತಹ ತನಿಖಾ ಸಂಸ್ಥೆಯ ಮೇಲೆ ರಾಜ್ಯಪಾಲರಿಗೆ ಇಲ್ಲ. ತನಿಖಾ ಸಂಸ್ಥೆ ಸಲ್ಲಿಸುವಂತಹ ಕಡತಗಳ ಮೇಲೆ ರಾಜ್ಯಪಾಲರು 3 ವರ್ಷ 11 ತಿಂಗಳು ಆ ಕಡತವನ್ನು ವಿಲೇವಾರಿ ಮಾಡದೆ ಹಾಗೆ ಕೂತ್ಕೊಂಡು TJ ಅಬ್ರಹಾಂ ಎನ್ನುವಂಥ ಒಬ್ಬ ವ್ಯಕ್ತಿ ಸಲ್ಲಿಸಿದಂತಹ RTI ಅಪ್ಲಿಕೇಶನ್ಗೆ ಕೇವಲ 9 ದಿನದಲ್ಲೇ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರು ಯಾರ ಪರವಾಗಿ ಕೆಲಸ ಮಾಡ್ತಾರೆ? ಅದರಲ್ಲೂ ವೆರಿ ಇಂಟ್ರೆಸ್ಟಿಂಗ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇರುವಂತಹ ಹೊತ್ತಿನಲ್ಲಿ ರಾಜಭವನದಲ್ಲಿ ಈ ಬೆಳವಣಿಗೆಗಳಾಗಿರುವಂಥದ್ದು. ಅಬ್ರಹಾಂ ಕಡತ RTI ಅಪ್ಲಿಕೇಶನ್ ಕ್ಲಿಯರ್ ಆಗಿರುವಂಥದ್ದು, ಉತ್ತರ ಕೊಟ್ಟಿರುವಂಥದ್ದು. ನಿನ್ನೆ ವಿಚಾರಣೆ ಇತ್ತು, ಮೊನ್ನೆ ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ 31ಕ್ಕೆ ವಿಚಾರಣೆ ಇದ್ದಿದ್ದು, ಆಗಸ್ಟ್ 30ಕ್ಕೆ ರಾಜ್ಯಪಾಲರ ಕಚೇರಿಯಿಂದ ಉತ್ತರ ಸಿಕ್ಕಿದೆ. ಏನು ಅಷ್ಟು ವೇಗದಲ್ಲಿ TJ ಅಬ್ರಹಾಮಿಗೆ ಅಷ್ಟೊಂದು ವೇಗದಲ್ಲಿ ಸ್ಪಂದಿಸುವಂತಹ ಅವಶ್ಯಕತೆ ರಾಜ್ಯಪಾಲರಿಗೆ ಏನಿತ್ತು? ಒಂದು ಆಯ್ತು, ಸ್ಪಂದಿಸಲಿ, TJ ಅಬ್ರಹಾಂಗೆ ಸ್ಪಂದಿಸಬೇಕು, ಇಲ್ಲ ಅಂತಲ್ಲ. ಬಟ್ ಕರ್ನಾಟಕ ಲೋಕದ ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ ದಿ ಸ್ಟೇಟ್, ಅದಕ್ಕೆ ಸ್ಪಂದನೆ ಮಾಡದಂತಹ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂಥ ರಿಟ್ ಅರ್ಜಿಯ ವಿಚಾರಣೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೀತಿರುವ ಹೊತ್ತಲ್ಲಿ 9 ದಿನದಲ್ಲಿ ಉತ್ತರ ಕೊಡುವಷ್ಟು ಏನು ಅಂತಹ
ಕಾರ್ಯದಕ್ಷತೆ, ಆ ಪ್ರಾಮಾಣಿಕತೆ, ಸ್ವಚ್ಛ ಜನಪರ ವರ್ತನೆಯನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಲೋಕಾಯುಕ್ತಕ್ಕೆ ಯಾಕೆ ಅಷ್ಟೊಂದು ಗೌರವ ಇಲ್ಲ? ರಾಜ್ಯಪಾಲರು ಹೇಳಬೇಕಲ್ಲ. ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಸ್ಥಾಪನೆಯಾದಂತಹ ತನಿಖಾ ಸಂಸ್ಥೆ, ಅದು ಕೂಡ ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ ಮತ್ತು ಶಶಿಕಲಾ ಜೊಲ್ಲೆ ಈ ಮೂರೂ ಪ್ರಕರಣಗಳಲ್ಲೂ ಕೂಡ ಲೋಕಾಯುಕ್ತದವರು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅವರ ವಿರುದ್ಧ ಸಾಕ್ಷ್ಯಗಳಿದೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ವಿಷಯದಲ್ಲೂ ಮೋರ್ ದೆನ್ 1 ಮಂತ್ ಟೈಮ್ ತಗೊಂಡಿದ್ದಾರೆ. ಮುರುಗೇಶ್ ನಿರಾಣಿ ವಿಚಾರದಲ್ಲಿ 1 ತಿಂಗಳು ಟೈಮ್ ತಗೊಂಡಿದ್ದಾರೆ. ಶಶಿಕಲಾ ಜೊಲ್ಲೆ ವಿಚಾರದಲ್ಲಿ ನಿಯರ್ಲಿ 3 ಇಯರ್ 3 ವರ್ಷ. ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರ ವಿಚಾರದಲ್ಲಿ 10 ತಿಂಗಳು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ HDK ಮತ್ತು ಜೊಲ್ಲೆ ಫೈಲು ಲೋಕಾಯುಕ್ತಕ್ಕೆ ರಿಟರ್ನ್ ಆಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ TJ ಅಬ್ರಹಾಂ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಿದ ಬಳಿಕ. ಹಾಗಾದರೆ ರಾಜ್ಯಪಾಲರ ಕಚೇರಿ ಯಾರ ಪರವಾಗಿ ಕೆಲಸ ಮಾಡುತ್ತಿದೆ? ಘನತೆ ಬೆತ್ತ ಮಹಾಮಹಿಮ ಸನ್ಮಾನ್ಯ ಶ್ರೀ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರೇ ಉತ್ತರ ಕೊಡಬೇಕು.